ಬರ್ಬೇಕಾದ್ರೆ ನಮ್ಮಮ್ಮನ್ ಬಳೆನೂ ಬೇಕು ಅಂತ ಕೇಳ್ಕೊಂಡ್ಯಾ? ಏನ್ ಮಾತುಂಟಾಡ್ತಿದ್ಯಾ ಕಲ್ಯಾಣಿ? ನೀನು ಬಳೆಗಳನ್ನ ಮಾತ್ರನೇ ಅಲ್ಲ, ನಮ್ಮಮ್ಮನ್ ಪ್ರಾಣವಾಗಿದ್ದ ನಮ್ಮಪ್ಪನ ಕೂಡ ಕಿತ್ಕೊಂಡಿದ್ಯಾ. ಹೀಗ್ ಮಾಡೋದಕ್ಕೆ ನಿನಗ್ ನಾಚಿಕೆ ಆಗಲ್ವಾ? ಈ ಬಳೆಗಳು ಕಾಣಿಸ್ದೇ ಇದ್ದಾಗ ನಮ್ಮಮ್ಮ ಮಾಡ್ಕೊಂಡಿದ್ದ ಟೆನ್ಷನ್ ನನಗಿನ್ನೂ ನೆನಪಿದೆ. ನೀನ್ ಹಾಕೊಂಡು ಮಹಾರಾಣಿ ತರ ಮೆರಿತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರಲ್ಲ. ಕೊಟ್ಬಿಡು ನಮ್ಮಮ್ಮನ ಬಳೆಗಳನ್ನ, ಕೊಟ್ಬಿಡು. ಕಲ್ಯಾಣಿ, ಅಯ್ಯೋ ಕೊಡು, ಇದು ನಮ್ಮಮ್ಮಂದು, ಕೊಟ್ಬಿಡು. ಇದು ನಿನ್ ಕಲ್ಲಿರ್ಬಾರ್ದು. ಕೈ ಹಾಕಿ ಬಳೆ ತೆಗಿಬಾರ್ದು ಕಲ್ಯಾಣಿ, ಪ್ಲೀಸ್. ಹೊರಗಡೆ ಮಾತ್ರ ನಿನ್ನ ಮುತ್ತೈದೆ ಹಾಗೆ ಅಲಂಕಾರ ಮಾಡ್ಕೋತ್ಯಾದ್ರೆ ಮಾಡೋದ್ ಮಾತ್ರ ಕಳ್ಳ ಕೆಲ್ಸಗಳು, ಕೆಟ್ಟ ಕೆಲ್ಸಗಳು. ನಮ್ಮಪ್ಪನ ಟ್ರ್ಯಾಪ್ ಮಾಡಿರೋ, ನಮ್ಮಮ್ಮನ್ ಲೈಫ್ ನ ಸ್ಪಾಯಿಲ್ ಮಾಡಿರೋ ನೀನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಟ್ರು ಸರಿ, ನೀನ್ ಮಾಡಿರೋ ಪಾಪಗಳು ಮಾತ್ರ ಹೋಗಲ್ಲ. ಈ ಬಳೆಗಳನ್ನ ನಾನ್ ಕೊಡಲ್ಲ. ಇಲ್ಲಿಂದ ಹೊರಟು ಹೋಗು. ನಮ್ಮಮ್ಮ ಸ್ವರ್ಗಕ್ಕೆ ಹೋಗಿರೋದಕ್ಕೇನೆ ನೀನು ಈ ಭೂಮಿ ಮೇಲಿದ್ಯಾ ಅಂತ ತಿಳ್ಕೊ. ಇಲ್ಲ ಅಂದಿದ್ರೆ ಈ ಬಳೆಗಳು ನಿನ್ ಕೈಯಲ್ಲಿದ್ದಿದ್ದಕ್ಕೆ ನಿನ್ ಕೈಗಳನ್ನ ಕತ್ತರಿಸ್ಬಿಡ್ತಿದ್ದೆ. ಹೊರಗಡೆ ಮಾತ್ರ ನಿನ್ನ ಮುತ್ತೈದೆ ಹಾಗೆ ಅಲಂಕಾರ ಮಾಡ್ಕೋತ್ಯಾದ್ರೆ ಮಾಡೋದ್ ಮಾತ್ರ ಕಳ್ಳ ಕೆಲ್ಸಗಳು, ಕೆಟ್ಟ ಕೆಲ್ಸಗಳು. ನಮ್ಮಪ್ಪನ ಟ್ರ್ಯಾಪ್ ಮಾಡಿರೋ, ನಮ್ಮಮ್ಮನ್ ಲೈಫ್ ನ ಸ್ಪಾಯಿಲ್ ಮಾಡಿರೋ ನೀನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಟ್ರು ಸರಿ, ನೀನ್ ಮಾಡಿರೋ ಪಾಪಗಳು ಮಾತ್ರ ಹೋಗಲ್ಲ.
ಅನುಪಮ, ಸೀರೆಗಳ ತಯಾರಿ, ಬಣ್ಣ ಹಾಕೋದು ಅನ್ನೋ ಕೆಲಸಗಳಲ್ಲಿ ಯಾವಾಗ್ಲೂ ತುಂಬಿಕೊಂಡಿರೋ ಈ ಮನೆಯಲ್ಲಿ ನಿನ್ನ ಹಾಡು ಕೇಳಿ ತುಂಬಾ ಸಂತೋಷ ಆಯ್ತು. ಕಿವಿಗೆ ಅಮೃತ ಹಾಕ್ತಾಗಿದೆ. ಭೇಷ್. ಥ್ಯಾಂಕ್ ಯು ಮಾವಯ್ಯ. ಹಾ, ಮರ್ತೋಗ್ಬಿಟ್ಟೆ ಅತ್ತೆ. ಕೃತಜ್ಞತೆಗಳು ಅಥವಾ ಧನ್ಯವಾದಗಳು. ಹಾಗೆ ಮುದ್ದಾಗಿ ಕನ್ನಡದಲ್ಲಿ ಹೇಳ್ಬೇಕು. ಅಮ್ಮ, ನನಗೂ 25 ವರ್ಷ ದಾಟ್ತು. ನಿನ್ನ ಮಗಳು ನನಗೆ ಸಂಪೂರ್ಣವಾಗಿ ಕನ್ನಡ ಬರ್ಲಿಲ್ಲ ಅಂದ್ಮೇಲೆ 5 ವರ್ಷದಲ್ಲಿ ಅನುಪಮಗೆ ಬರ್ಬೇಕು ಅಂದ್ರೆ ಹೇಗೆ? ನಿಮ್ಮಮ್ಮ ಬರೋ ಹಾಗೆ ಮಾಡ್ತಾರೆ ದಮಯಂತಿ. ಅತ್ತೆಯವ್ರ ಹತ್ರ ಹೆಚ್ಚಾಗಿ ಮಾತಾಡಿದ್ರೆ ಅದಾಗದೆ ಬಂದ್ಬಿಡುತ್ತೆ. ಏನ್ ಭಾವ, ಭಯನಾ? ಅಣ್ಣ, ಅತ್ಗೆ, ನಿಮ್ಮಿಬ್ಬರಿಗೂ ಮದುವೆ ದಿನದ ಶುಭಾಶಯಗಳು. ಧನ್ಯವಾದಗಳು. ಇಲ್ಲ ಅಂದ್ರೆ ನಿಮ್ಗೆ ಕೃತಜ್ಞತೆಗಳು. ಐದು ವರ್ಷಗಳಾದ್ರೂ ಇನ್ನು ಯಾಕೆ ನಾಚಿಕೆ ಪಡ್ತಾ ಇದೀಯ ಅನುಪಮ? ಸರಿ ಬಿಡು, ಮಕ್ಕಳಾಗಿದ್ರೆ ಎಲ್ಲಾ ನಾಚಿಕೆ ಹೋಗ್ತಾ ಇತ್ತು. ದಮಯಂತಿ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಅತ್ತೆ, ನಮ್ಮ ಅಮ್ಮನ್ಗೆ ಬಾಯ್ ಬಡ್ಕೊಳ್ಳೋದು ಅಭ್ಯಾಸನೇ. ನಮ್ಮ ಅಮ್ಮನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಅಮ್ಮಮ್ಮನ ಹತ್ರ ಬಯಸ್ಕೋಬೇಕು ಅಂತ ಹಾಗೆ ಸುಮ್ನೆ ಅಷ್ಟೇ. ಏಯ್, ಶೌರ್ಯ, ನೀನ್ ಹಾಗೆ ನಿಜ